ನಾನು ಬಿಡಿಸ್ತೀನಿ. ಬರಂಗಿಲ್ಲ ಸರಿ ಮಗನೇ. ನಂಗೆ ಆಟ ಬರುತ್ತೆ. ರಂಗೋಲಿನ ದೇವ್ರ ಅಲ್ಲ ಕಣ, ರಂಗೋಲಿಲಿ ಆರ್ಟ್ ಬಿಡಿಸ್ತೀಯ ಇಲ್ಲಿ? ಸರಿ. ಬರಲ್ಲ ಬಿಡೋದು, ರಂಗೋಲಿಲಿ ಬಿಡಿಸ್ಬಾರ್ದು. ಏನದು ಪಟಾಕಿನ ಬಾಂಬ್ ಥರ ಸೌಂಡ್ ಬರ್ತೈತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆದು ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ರಂಗೋಲಿನ ಹಾಕ್ತಾಯಿದ್ದೀನಿ. ಇದು ಶುಕ್ರವಾರದ ರುಟೀನ್ ಆಗಿರುತ್ತೆ. ಸ್ನಾನ ಆಯ್ತವ ಸಿಸ್ಟ? ತಲೆ ಸ್ನಾನ ಮಾಡಿ ವಿಡಿಯೋ ಮಾಡಬಾರ್ದಾ? ಯಾಕೆ ಮಾಡಬಾರ್ದು? ಯಾಕೆ ವಿಡಿಯೋ ಯಾಕೆ ಮಾಡಬಾರ್ದು ಹೇಳಿ? ಓಕೆ, ಯಾಕಪ್ಪ? ಫೋನ್ ಎಲ್ಲ ತಗೊಳಂಗಿಲ್ಲ, ಫೋನ್ ನೋಡೋಂಗಿಲ್ಲ. ಯಾಕೆ? ಆಟ ಆಡ್ಕೋ, ಸೈಕಲ್ ಹೊಡಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ಸ್ಕೂಲಿಗೆ ಟೈಮ್ ಆಗುತ್ತೆ. ಹಾಗೆ ನಮ್ಮದು ಬೆಳಗ್ಗೆ ಪೂಜೆ ಕೂಡ ಆಗಿತ್ತು. ಅದರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಟಿಪ್ಸನ್ನು ಹೇಳ್ತೀನಿ ನಾನು. ಏನು ಅಂದರೆ, ನಾವು ದೇವ್ರ ಹತ್ರ ಉಪಯೋಗಿಸೋ ಅರಿಶಿನ ಕುಂಕುಮನ ಹೊಸಲಿಗೆ ಉಪಯೋಗಿಸ್ಬಾರ್ದು. ಹೊಸಲಿಗೆ ಉಪಯೋಗಿಸೋ ಅಂಥ ಅರಿಶಿನ ಕುಂಕುಮನ ದೇವರಿಗೆ ಉಪಯೋಗಿಸ್ಬಾರ್ದು, ಹಚ್ಚಬಾರ್ದು. ದೇವರಿಗೆ ಬೇರೆ ಹಚ್ಚಬೇಕು, ಹೊಚ್ಚಲಿಗೆ ಬೇರೆ ಹಚ್ಚಬೇಕು. ಹಾಗೆ ಇದು ನಮಗೆ ಅಯೋಧ್ಯೆಯಿಂದ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಆವಾಗ ಬಂದಿರೋವಂಥ ಮಂತ್ರಾಕ್ಷತೆ ಮತ್ತು ಫೋಟೋ, ಅದನ್ನು ಕೂಡ ದೇವ್ರ ಹತ್ರ ಇಟ್ಟು ದಿನ ಪೂಜೆ ಮಾಡ್ತೀವಿ. ಇದು ಒಂದು ಟಿಪ್ಸು ನೋಡಿ. ಅರಿಶಿನ ಕುಂಕುಮ ಯಾರಾದರೂ ದೇವರಿಗೆ ಅಥವಾ ಹೊಸಲಿಗೆ ಒಂದೇ ಉಪಯೋಗಿಸ್ತಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಹೊರಗೆ ಹಚ್ತಾ ಇರೋವಂಥ ಅರಿಶಿನ ಕುಂಕುಮನ ದೇವರಿಗೆ ಹಚ್ಚಬಾರ್ದು. ದೇವರಿಗೆ ಹಚ್ಚೋದನ್ನು ನಾವು ಹೊರಗಡೆ ಹೊಚ್ಚಲಿಗೆ ಹಚ್ಚಬಾರ್ದು. ಫ್ರೆಂಡ್ಸ್, ವಸಿಷ್ಠಂಗೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಅದಕ್ಕೆ ಅವನು ಡ್ಯಾನ್ಸಿಗೆ ಸೇರಿಕೊಂಡಿದ್ದಾನೆ. 2 ಸಾಂಗಿಗೆ ಡ್ರೆಸ್ ಕೊಟ್ಟಿದ್ದಾರೆ ಸ್ಕೂಲಿಂದ. ಬೆಳಗ್ಗೆ ಇಸ್ಕೊಬಂದು ಅರ್ಜೆಂಟ್ ಹಾಗೆ ಇಟ್ಟಿದ್ದೆ, ನೋಡಿರಲಿಲ್ಲ. ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಡ್ರೆಸ್ಸು. ಇದಕ್ಕೆ 1200 ರೂಪಾಯಿ ನೋಡಿ ಈ ಡ್ರೆಸ್ಸಿಗೆ. ಎಲ್ಲ ಮಕ್ಕಳು ಡ್ಯಾನ್ಸಲ್ಲಿ ಕಡಿಮೆ ಅಂದ್ರೇ 1200, ಇನ್ನೂ ಜಾಸ್ತಿದು ಇದೆ. ಬೇರೆ ಬೇರೆ ಡಿಸೈನು, ಬೇರೆ ಬೇರೆ ಡ್ಯಾನ್ಸಿಗೆ ಬೇರೆ ಬೇರೆ ಡ್ರೆಸ್ ಅಲ್ವಾ, ಹಾಗಾಗಿ ರೇಟ್ ವೇರಿಯೇಷನ್ ಇದೆ. ಇವನ್ ಡ್ಯಾನ್ಸಿನ ಡ್ರೆಸ್ಸಿಗೆ ಬಂದುಬಿಟ್ಟು 1200 ರೂಪಾಯಿ, ಅಂದರೆ 1200 ರೂಪಾಯಿ. ಡ್ರೆಸ್ ಚೆನ್ನಾಗಿದೆ. ಡ್ಯಾನ್ಸಿಗೆ ಆದಮೇಲೆ ನಾವು ಬೇರೆ ಕಡೆ ಎಲ್ಲಾದರೂ ಫಂಕ್ಷನ್ಗಳಿಗೆ ಹಾಕ್ಕೋಬೋದು, ಆ ಥರ ಇದೆ. ಕೆಲವೊಂದು ಸ್ಕೂಲಲ್ಲಿ ಕೊಡ್ತಾರೆ, ಬೇರೆ ಕಡೆ ಎಲ್ಲೂ ಹಾಕ್ಕೊಳಕ್ಕಾಗಲ್ಲ, ಒಂದ್ಸಲಿ ಹಾಕ್ಕೊಂಡ್ಬಿಟ್ರೆ ಮುಗೀತು ಡ್ಯಾನ್ಸಿಗೆ ಅಂಥೇಳಿ. ಬಟ್ ಇದು ಆ ಥರ ಇಲ್ಲ, ನಾವು ಬೇರೆ ಕಡೆ ಫಂಕ್ಷನ್ಗೂ ಹಾಕ್ಕೋಬೋದು. ಇದು ಪಿಂಕ್ ಇದೆ. ಈ ವಿಡಿಯೋದಲ್ಲಿ ಬೇರೆ ಕಲರ್, ಆನಿಯನ್ ಕಲರ್ ಕಾಣಿಸ್ತಾ ಇದೆ, ಪಿಂಕು, ಮತ್ತು ಇದು ವೈಟ್. ಇದಕ್ಕೆ ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಸ್ಕೊಂಬಂದು ಹಾಗೆ ಇಟ್ಟಿದೆ. ಇವಾಗ ಅವನಿಗೆ ಹಾಕಿ ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತ. ಈಗ ಎಲ್ಲ ಕಡೆ ಎಲ್ಲ ಸ್ಕೂಲಲ್ಲೂ ಮಕ್ಕಳದ್ದು ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಗಿದೆ. ಕೆಲವೊಂದು ಸ್ಕೂಲಲ್ಲಿ ಅಲ್ಲೇ ಮುಗಿಸಿದ್ದಾರೆ. ಇವನ್ ಸ್ಕೂಲಲ್ಲಿ ಇವಾಗ, ಇವ್ರ ದಿನ ಪ್ಲೇ ಹೋಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಇವ್ರಿಗೆ ಪ್ರಾಕ್ಟೀಸ್ಗೆ ಒಂದು ತಿಂಗಳು, 1.5 ತಿಂಗಳು ತೊಗೊಂಡಿದ್ದಾರೆ. ಮಕ್ಕಳು ಅಲ್ವಾ, ಕೂರಿಸಿ ಅವ್ರನ್ನ ಹಿಡಿದು ಸಾಕಾಗುತ್ತೆ ಅಂಥೇಳಿ ಇವಾಗ 1.5 ತಿಂಗಳಾದಮೇಲೆ ಫಂಕ್ಷನ್ ಮಾಡ್ತಿದ್ದಾರೆ. ಸ್ವಲ್ಪ ಹಿಂದಕ್ಕೆ ಹೋಗಿ ಕಾಣಿಸ್ತಿಲ್ಲ ಮಗನೇ, ಈ ಕಡೆ ಬಾ, ಹಾಸಿಗೆ ಬಿಟ್ಟು ಬಾ, ಈ ಕಡೆ ಇಲ್ಲಿ ಬಾ, ಅಲ್ಲಿ ಕಬೋರ್ಡ್ ಮುಂದೆ ನಿಂತ್ಕೋ. ಹಾಂ, ಅಲ್ಲಿ ನಿಂತ್ಕೋ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿ ಕಾಣಿಸ್ತಿಲ್ಲ? ನಿನಗಿಂತ ಗ್ರ್ಯಾಂಡ್ ಡ್ರೆಸ್ಗಳು ಚೆನ್ನಾಗಿ ಕಾಣಿಸ್ತಿಲ್ಲ. ನಿನಗೆ ನೋಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ, ನಿನಗೆ ಇಷ್ಟ ಆಗಲ್ಲ.
ಅದು ಯಾಕೋ ಗೊತ್ತಿಲ್ಲ, ಇರಿಟೇಷನ್ ಆಗುತ್ತಲ್ವ ಅದೇ. ಈಗ ಮಧ್ಯಾಹ್ನ, ಈಗ ಟೈಮು 3 ಗಂಟೆ ಆಗಿದೆ. ಈಗ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದು ಲಾಲ್ಬಾಗಲ್ಲಿ ಫ್ಲವರ್ ಶೋಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಬಂದಿದ್ದೆ ಪಾಟಿಗೆ ಅದರಲ್ಲೂ ತುಳಸಿ ಗಿಡಕ್ಕೆ ಹಾಕೋದಂತೆ. ಆರ್ಗ್ಯಾನಿಕ್ ಪೌಡರು ಅಂತ ಹೇಳಿ ಕೊಟ್ಟಿದ್ದಾರೆ. ತುಳಸಿ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತಂತೆ. ಇದಕ್ಕೆ 45 ರುಪೀಸು ತೊಗೊಂಬಂದಿದ್ದೀನಿ. 1 ಸ್ಪೂನ್ ಹಾಕಬೇಕಂತೆ, ವಾರಕ್ಕೆ 1 ಸ್ಪೂನು. ಅದನ್ನು ಹೇಗಿರುತ್ತೆ ಅಂತ ನಾನೀಗ ಹಾಕಿ ನೋಡ್ತೀನಿ. ಎಲ್ಲ ಗಿಡಕ್ಕೂ ಹಾಕ್ಬೋದು ಅಂತ ಹೇಳಿದ್ದಾರೆ, ಬಟ್ ಪರ್ಟಿಕ್ಯುಲರ್ ಆಗಿ ಇದನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಅಂತ ಹೇಳಿದರು. ನೋಡೋಣ ಹೇಗಿರುತ್ತೆ ಅಂತ ಹಾಕಿ ನೋಡ್ತೀನಿ. ತುಳಸಿ ಗಿಡ ಹಾಗೇನಾದರೂ ಚೆನ್ನಾಗಿ ಬಂದರೆ ಮಿಕ್ಕಿರೋ ಪಾಟಿಗೆ ಗಿಡಕ್ಕೆಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ. ಈಗ ಇದನ್ನು ತುಳಸಿ ಗಿಡಕ್ಕೆ ಹಾಕಿ ನೋಡ್ತೀನಿ, ಟ್ರೈ ಮಾಡ್ತೀನಿ. ಬಬಲ್ಸ್ ಹಾಕಿಟ್ಟು ನೋಡಿ, ನಡಿ ಟೆರೆಸ್ ಮೇಲೆ ಹೋಗೋಣ. ಬಬಲ್ಸ್ ಬಂತು. ಫ್ರೆಂಡ್ಸ್, ನಾನಿವಾಗ ಈ ತುಳಸಿ ಗಿಡಕ್ಕೆ ಒಂದು ಪೌಡ್ರ್ ಹಾಕಿದ್ನಲ್ಲ, ಅದು ತುಳಸಿ ಗಿಡಕ್ಕೆ ಹಾಕೋದು ಅಂತ ಹೇಳಿ ಕೊಟ್ಟಿದ್ದರು. ಅದು ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ತೊಗೊಂಬಂದಿದ್ದು. ಹೇಗೆಲ್ಲ ಜನ ಮೋಸ ಮಾಡ್ತಾರೆ, ಯಾವ್ಯಾವ ಥರ ಮೋಸ ಮಾಡ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಹೇಗಂದರೆ, ನಾನೀಗ ಈ ಪೌಡ್ರನ್ನ 1 ಸ್ಪೂನು ತುಳಸಿ ಗಿಡಕ್ಕೆ, 1 ಸ್ಪೂನು ಈ ಮನಿ ಪ್ಲ್ಯಾಂಟ್ಗೆ ಹಾಕಿದ್ದೆ. ಇದು ಯಾವ ಗಿಡಕ್ಕಾದರೂ ವೀಕ್ಲಿ 1 ಸ್ಪೂನ್ ಹಾಕಬೇಕು ಅಂದಿದ್ರು ಅವರು. ನಾನು 1 ಸ್ಪೂನು ಹಾಕಿದ್ದು ಸ್ಟಾರ್ಟಿಂಗಲ್ಲಿ. ಅದು ತುಳಸಿ ಗಿಡನೂ ನಮ್ಮದು 2 ತುಳಸಿ ಗಿಡ ಇತ್ತು ಒಂದು ಪಾಟಲ್ಲಿ. ಅದರಲ್ಲಿ 1 ತುಳಸಿ ಗಿಡ ಒಣಗೋಯ್ತು. ಮತ್ತು ಈ ಮನಿ ಪ್ಲ್ಯಾಂಟ್ಗೆ ಹಾಕಿದ್ದೀನಲ್ಲ, ಇದು ಕೂಡ ಯೆಲ್ಲೋ ಕಲರ್ ಬಂದಿದೆ. ಫ್ರೆಂಡ್ಸ್, ಈ ಪಾಟಲ್ಲಿ ನಾನು ಅವತ್ತು ಪುಂಡಿ ಸೊಪ್ಪಿನ ಬೀಜ ಹಾಕಿದ್ದೆ, ಅದು ಹುಟ್ಟಿಲ್ಲ ನೋಡಿ. ಹೆಂಗೆ ಜನ ಮೋಸ ಮಾಡ್ತಾರೆ ಅಂದರೆ, ಅದು ಪುಂಡಿ ಸೊಪ್ಪಿನ ಬೀಜ ಥರನೇ ಇತ್ತು, ಆದರೆ ಒಂದು ಹುಟ್ಟಿಲ್ಲ. ನಾನು ಸುಮ್ಮನೆ ಕೆಟ್ಟೋಗಿರೋ ಒಂದು ಟೊಮ್ಯಾಟೊ ಹಾಕಿದ್ದೆ, ಇಷ್ಟು ಟೊಮ್ಯಾಟೊ ಸಸಿ ಆಗಿದೆ. ಹೆಂಗೆಲ್ಲ ಮೋಸ ಮಾಡ್ತಾರೆ ನೋಡಿ. ಈಗ ನಾನು ಇವನ್ನ ಕೀಳ್ತಿದ್ದೀನಿ ಸ್ವಲ್ಪ, ಯಾಕಂದರೆ ಇಷ್ಟೊಂದು ಆದರೆ ಅದು ಚೆನ್ನಾಗಿ ಬೆಳೆಯಲ್ಲ. 1 ಅಥವಾ 2 ಅಷ್ಟೇ ಬಿಟ್ಟರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಕಿತ್ತು ಬೇರೆ ಪಾಟಿಗೆ ಹಾಕ್ಬೋದಿತ್ತು, ಬಟ್ ಪಾಟ್ ಇಲ್ಲ. ಇರೋ ಅಷ್ಟರಲ್ಲೇ ನೋಡೋಣ, 1-2 ಬಿಟ್ಕೋತೀನಿ. ಅದು ಮೇಲ್ಗಡೆ ಸ್ಟಿಕ್ಕರ್ ಬೇರೆ ಅಂಟಿಸ್ದಾಗಲೇ ನಂಗೆ ಡೌಟ್ ಬಂತು, ಇದು ಏನೋ ಪುಂಡಿ ಸೊಪ್ಪು ಬೀಜ ಹೌದಾ ಅಲ್ವಾ. ಆದರೂ ನೋಡೋಣ, ಹುಟ್ಟಿದರೆ ಹುಟ್ಟಲಿ ಅಂತ ಹಾಕಿದ್ರೆ ಅವು ಹುಟ್ಟೇ ಇಲ್ಲ ನೋಡಿ. ಹೆಂಗೆಲ್ಲ ಮೋಸ ಮಾಡಿಬಿಡ್ತಾರೆ ಜನ. ನಾಲ್ಕು ಬಿಡ್ತೀನಿ, ಅದರಲ್ಲಿ ಅವು ಉಳ್ಕತ್ತವ ಗೊತ್ತಿಲ್ಲ. ಇದು ಒಂದು ಏನೋ ಹುಟ್ಟಿದೆ, ಮೋಸ್ಟ್ಲಿ ಇದು ಬೆಳ್ಳುಳ್ಳಿನೋ ಈರುಳ್ಳಿನೋ ಇರಬೇಕು. ಇದು 4 ಬಿಡ್ತೀನಿ, ಇದಿಷ್ಟು ಚೆಲ್ಲನ ಅಂದ್ಕೊಂಡಿದ್ದೀನಿ. ಇದು ಕಟ್ ಮಾಡಿದ್ದೆ, ಈಗ ಚಿಗುರ್ತಾ ಐತೆ.
ಏನು ಮಾಡ್ತಿದ್ದೀರಾ? ಬಾಬಾ ಸುಲ್ತಿದ್ವಿ. ಅದರಲ್ಲಿ ಕ್ಲೀನಾಗಿ ಡಿಪ್ ಮಾಡಿದ್ರೆ ಅಷ್ಟೇ ಬರೋದದು. ಹಿಂಗೆ ಮಾಡಬೇಡ, ಮುಖಕ್ಕೆ ಬರುತ್ತೆ. ಈ ಕಡೆ ಬಾ, ನಿನ್ನ ಮೇಲೆ ಬೀಳ್ತವ. ಹೊಡಿ. ನಾವು ಇಲ್ಲಿ ಕಾಣಂಗಿಲ್ಲ. ಈ ಕಡೆ ಬಿಡಿ, ಹಿಂಗೆ ಪೂರ್ತಿ ಮಾಡ. ಅದ್ರಲ್ಲಿ ಬರೋದು ಎಷ್ಟು, ಹಂಗೆ ಅರ್ಧಂಬರ್ಧ ಬಿಡಬಾರ್ದು. ಅದನ್ನ ಒಂದ್ಸಲಿ ಮಾಡ್ಬಿಟ್ಟು ಕೈ ಬಿಟ್ಟು ನೋಡಲ್ ಚಿನ್ನಿ ಎಷ್ಟೊಂದು ಬಂತು. ಏನು ಸಾಕು, ಅದಿಷ್ಟರಲ್ಲಿ ಆಟ ಆಡಿಸು. ಹಂಗೆ ಮೇಲೆ ಕೆತ್ತಬಾರ್ದು, ಹಿಂಗೆ ಕೆಳಗೆ ಬಿಡಬೇಕು. ಹಂಗೆ ಹಾಗೇನೆ ಇಲ್ಲಿ ಗಾನು ಮತ್ತು ವಸಿಷ್ಠ ಟೆರೆಸ್ ಮೇಲೆ ಆಟ ಆಡ್ತಾಯಿದ್ರು. ಮಕ್ಕಳನ್ನಿಬ್ಬರನ್ನೇ ಬಿಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ನಾನು ಕೂಡ ಅವರು ಎಷ್ಟೊತ್ತು ಆಟ ಆಡ್ಕೋತಾರೋ ಅವ್ರ ಜೊತೇಲಿ ಇದ್ರಾಯ್ತು ಅಂತ ಮೇಲೆ ಬಂದು ನಿಂತ್ಕೊಂಡಿದ್ದೀನಿ. ಮಕ್ಕಳನ್ನ ಅಷ್ಟೇ ಟೆರೆಸ್ ಮೇಲೆ ಕಳಿಸೋದಕ್ಕೆ ನಮಗೆ ಭಯ ಆಗ್ತಿರುತ್ತಲ್ವ. ಹಾಗಾಗಿ ಸಂಜೆ ಟೈಮಲ್ಲಿ ಅವರು ಒಂದು ಸ್ವಲ್ಪ ಹೊತ್ತು ಬಂದು ಈ ಥರ ಆಟ ಆಡ್ಕೋತಾ ಇರ್ತಾರೆ ಮೇಲ್ಗಡೆ. ಫ್ರೆಂಡ್ಸ್, ಇದಿಷ್ಟು ನನ್ನ ಸಿಂಪಲ್ ರೂಟೀನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಮೊದಲನೇ ಸಲ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮನಿಚ್ಛೆ ಮಣ್ಣೆಲ್ಲ ಕೆದರ್ತಾ ಇದ್ದವು. ಬೆಳಗ್ಗೆಯಿಂದ ಬಿಟ್ಟಿರ್ತಾರ. ಓಕೆ, ಇಷ್ಟೊತ್ತಾದ್ಮೇಲೆ ಮನೆಗೆ ಹೋಗೋಕೆ ಇಷ್ಟ ಇರಲ್ಲ. ಹಂಗಿಡಿದ್ರೆ ಎಲ್ಲ ವೇಸ್ಟ್ ಆಗಲ್ವೇನಾ?